ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಮನೆಯಲ್ಲಿ ಆಲೂಗೆಡ್ಡೆ ತಂದಿದ್ದು, ಅದು ಮೊಳಕೆ ಬಂದ್ಬಿಟ್ಟಿತ್ತು. ಇದು ಎರಡನೇ ಸರಿ ನಾನು ಮಾಡ್ತಾ ಇರೋದು ಆಲೂಗೆಡ್ಡೆ ಬೆಳೆಯೋಕ್ಕೆ. ಮೊದಲು ಸರಿ ಹಾಕಿದ್ದೆ, ಗಿಡಗಳೆಲ್ಲ ಚೆನ್ನಾಗಿ ಬಂತು. ಆಮೇಲೆ ಇದ್ದಕ್ಕಿದ್ದಂಗೆ ಇದಾಗಿ ಸುಮಾರು ಬಂತು, ಸರಿಯಾಗಿ ಬರಲಿಲ್ಲ. ಇದು ಪಾಟು ಸಿಮೆಂಟ್ ಪಾಟಲ್ಲಿ ದಾಸವಾಳ ಇತ್ತು, ಒಣಗೋಯ್ತು. ಅದು ಯಾವ ಕಲರ್ ಅಂತ ಗೊತ್ತಿರಲಿಲ್ಲ. ಒಂದು ರಾಣಿ ಪಿಂಕ್ ಇತ್ತು, ಇನ್ನೊಂದು ಸ್ವಲ್ಪ ಪಿಂಕಲ್ಲೇ ಡಬಲ್ ಕಲರ್ ಇತ್ತು. ಎರಡರಲ್ಲಿ ಯಾವುದು ಹೋಗಿದೆಯೋ ಗೊತ್ತಿಲ್ಲ. ಇದು ತುಂಬ ದಿನ ಆಯಿತು, ಅದೇ ಥರ ಬಿಟ್ಬಿಟ್ಟಿದ್ದೆ ನಾನು. ಇವತ್ತು ಅದರಲ್ಲೇ ಇಟ್ಟೋಗೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಶನಿವಾರ ಮಾಡಿದ್ದು ವಿಡಿಯೋ. ಶನಿವಾರ ನಾನು ನೈಟು ಊರಿಗೆ ಹೋಗ್ತಾಯಿದ್ದೀನಿ, ಅದರಿಂದ ಇದನ್ನು ಬೆಳಗ್ಗೆ ಮಾಡ್ತಿದ್ದೀನಿ. ಅದಾದಮೇಲೆ ನಾನು ಊರಿಂದ ಬಂದಮೇಲೆ ನಿಮಗೆ ಗಾರ್ಡನ್ ವಿಡಿಯೋಗಳು ಬರುತ್ತೆ. ಈ ನಾನು ಲೇಟಾಗೆ ವಿಡಿಯೋಗಳು ಹಾಕೋದ್ರಿಂದ ನಾನು ಈ ವಿಡಿಯೋ ಎಲ್ಲ ಬರೋಷ್ಟೊತ್ತಿಗೆ ಊರಿಗೆ ಬಂದಿರ್ತೀನಿ ಅನಿಸುತ್ತೆ. ನೋಡಿ, ಇವಾಗ ಅದು ಮೊಳಕೆ ಬಂದಿರೋದು ಆಲೂಗೆಡ್ಡೆ ಇದೆಯಲ್ಲ, ಆ ಮೊಳಕೆ ಎಲ್ಲಿ ಬಂದಿದೆಯೋ ಅಲ್ಲಿಗೆ ಕಟ್ ಮಾಡ್ತೀನಿ. ಚಿಕ್ಕದಿದ್ದರೆ ಅದೇ ಥರ ಇಟ್ಬಿಡ್ಬೋದು. ಇದು ದೊಡ್ಡವಿದ್ದಾವೆ ಆಲೂಗೆಡ್ಡೆ. ನಾನು ಕೆಳಗಡೆ ಒಂದು 3 ಇಂಚ್ ಮಣ್ಣು ಮಾತ್ರ ಇಟ್ಟಿದ್ದೀನಿ. ನೋಡಿದರೆ 3 ಇಂಚ್ ಮಣ್ಣು. ಆಮೇಲೆ ಇಲ್ಲೂ ಇದಕ್ಕೆ ಇನ್ನೂ ಚಿಕ್ಕದಾಗಿ ಬಂದಿದೆ ಮೊಳಕೆ. ಈ ಥರ ಕಟ್ ಮಾಡಿ ಕೂಡ ಇಡ್ಬೋದು. ಸಣ್ಣದು ಆಲೂಗೆಡ್ಡೆ ಇದ್ದರೆ ಹಂಗೆ ಡೈರೆಕ್ಟು ಇಡ್ಬೋದು. ಮೊಳಕೆ ಬಂದಿರೋದು ಮೇಲೆ ಬರೋಂಗೆ ಮಾಡಿ ಇಟ್ಟರೆ ಗಿಡ ಬರುತ್ತೆ. ಆವಾಗ ನಾವು ಅದನ್ನು ಬೆಳೆಸೋದು ಹೆಂಗೆ ಅಂತ ಪೂರ್ತಿ ತೋರಿಸ್ತೀನಿ. ಇದು ಮಧ್ಯೆ ಚೆನ್ನಾಗಿದೆ, ಅದನ್ನು ಹಂಗೆ ಇಟ್ಬಿಡ್ತೀನಿ. ಸದ್ಯಕ್ಕೆ ಇವಾಗ ಏನು ಮಾಡಲ್ಲ. ಅದನ್ನು ಸ್ವಲ್ಪ ಹಂಗೆ ಇಟ್ಬಿಟ್ಟು ಬರೀ ಮೊಳಕೆ ಬರೋ ಮಾತ್ರ ಇಟ್ಟು ತೋರಿಸ್ತೀನಿ ನಿಮಗೆ. ಒಂದೇ ಪಾಟ್ ಖಾಲಿ ಇರೋದು, ಅದಕ್ಕೆ ಮಾಡ್ತೀನಿ. ಇನ್ನೊಂದು ಪಾಟ್ ಖಾಲಿ ಇದ್ದರೆ ಸ್ವಲ್ಪ ಒಂದೊಂದರಲ್ಲಿ 2-3 ಇಟ್ಕೋಬೋದಾಗಿತ್ತು. ಇದು ಎಲ್ಲ ನಾನು ಇದೇ ಪಾಟಲ್ಲೇ ಇಡ್ತಾಯಿದ್ದೀನಿ. ನೋಡೋಣ ಇದರಲ್ಲಿ ಯಾವ ಥರ ಬರುತ್ತೆ ಅಂತ. ಹೋದ ಸರಿ ನಾನು ಒಂದು ಚಿಕ್ಕ ಟಬ್ಬಲ್ಲಿ ಹಾಕಿದ್ದೆ, ಸರಿಯಾಗಿ ಬರಲಿಲ್ಲ. ಈ ಸರಿ ನೋಡ್ತೀನಿ ನಾನು. ನೋಡಿ, ಮೊಳಕೆ ಬಂದಿತ್ತು. ನಾನು ಮೊಳಕೆ ಬಂದಿರೋ ಮಾತ್ರ ಬೆಳೆಸೋಕೆ ನೋಡ್ತೀವಿ. ಅದೇ ಕೆಲಸವಾಗಿ ಇದನ್ನು ಬೆಳೆಸೋಕ್ಕಾಗಲ್ಲ. ಯಾಕೆಂದರೆ ಇಟ್ಟರೆ ಬರುತ್ತೆ, ಸುಮ್ಮನೆ ವೇಸ್ಟ್ ಮಾಡೋದೇನಕ್ಕೆ ಅಂತ. ಅಕಸ್ಮಾತ್ ನಾವು ಆಲೂಗೆಡ್ಡೆ ಜಾಸ್ತಿ ತಂದಾಗ ಅದೇ ಥರ ಇಟ್ಟು ಮೊಳಕೆ ಬಂದಿರುತ್ತಲ್ಲ, ಆವಾಗ ನೀವು ಅದನ್ನು ಬೆಳೆಸೋಕ್ಕೆ ಪ್ರಯತ್ನ ಪಡ್ಬೋದು. ಸುಮಾರು 2 ತಿಂಗಳು 3 ತಿಂಗಳು ಆಗುತ್ತೆ ಅಂತ ಹೇಳ್ತಾರೆ. ನಾನು ಆವಾಗಲೂ ಅದೇ ಥರ ಬಿಟ್ಟಿದ್ದೆ. ನೋಡಿ, ಇವಾಗ ನಾನು ಎಷ್ಟು ಮೊಳಕೆ ಬಂದಿದ್ದಾವೋ ಅಷ್ಟು ಇಡ್ತಾಯಿದ್ದೀನಿ. ಒಂದೊಂದರಲ್ಲಿ 2 ಕಡೆ ಮೊಳಕೆ ಬಂದಿದ್ದಾವೆ. ಫಸ್ಟ್ ಕಟ್ ಮಾಡಿರೋದು ಮಾತ್ರ ಆ ಕಡೆ ಬಂದು ಮಧ್ಯ ಇರಲಿಲ್ಲ. ಇವು ಸ್ವಲ್ಪ ಮೊದಲು ಕಟ್ ಮಾಡಿದ್ದು ತುಂಬ ದೊಡ್ಡದು. ಇದು ಚೆನ್ನಾಗಿದೆ, ಅದಕ್ಕೆ ಅದನ್ನು ನಾನು ಇಡೋಕ್ಕೋಗಲ್ಲ. ಚೆನ್ನಾಗಿರೋದು ಇಡೋಕ್ಕೋಗಲ್ಲ. ಮೊಳಕೆ ಬಂದಿರೋದು ಮಾತ್ರ ಇಡ್ತೀನಿ. ಕೆಳಗಡೆದು ಮೊಳಕೆ ಬಂದಿಲ್ಲ. ಇದು ನಾನು ಕೈಯಾಗಿರೋದು ಮೊಳಕೆ ಬಂದಿದೆ. ಅದು ಇಟ್ಬಿಟ್ಟು ಅದನ್ನು ಎತ್ತಿಟ್ಟೆ. ನೋಡಿ, ಅದು ಎತ್ತಿಟ್ಬಿಟ್ಟು ಮಧ್ಯೆ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅವೆರಡೂ ಎತ್ತಿಬಿಡ್ತೀನಿ ನಾನು. ಯಾಕೆಂದರೆ ಜಾಗ ಸಾಲಲ್ಲ. ಅದರಲ್ಲಿ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಮಧ್ಯ ಪೀಸ್ ಮಾಡಿದ್ದೀವಲ್ಲ, ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅದರಲ್ಲಿ. ಅದಕ್ಕೆ ಅವನ್ನೆರಡು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಕಿಚನ್ ವೇಸ್ಟಲ್ಲಿ ಹಾಕ್ಬಿಡ್ಬೋದು. ಇನ್ನೊಂದು ಚೆನ್ನಾಗಿರೋದನ್ನು ಮನೆಗೆ ಉಪಯೋಗಿಸ್ಕೋಬೋದು. ನೋಡಿ, ಸ್ವಲ್ಪ ಮಣ್ಣಲ್ಲೇ ಇಡ್ತಾಯಿದ್ದೀನಿ ಅಂತ ನೀವು ಅನ್ಕೋಬೋದು. ಆಲೂಗೆಡ್ಡೆ ಬೆಳೆಯೋದು ಇದೇ ಥರನೇ. ಸ್ವಲ್ಪ ಮಣ್ಣಲ್ಲಿ ಇಡ್ತಾರೆ. ಗಿಡ ಬಂದಂಗೆಲ್ಲ ನಾವು ಮಣ್ಣು ಸೇರಿಸ್ತಾ ಹೋಗ್ಬೇಕು ಮೇಲ್ಗಡೆ. ಇದು ಗಿಡ ಬಂದಾಗ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದೀನಿ ಈ ಥರ ಮಾಡಿ ಅಂತ. ಗಿಡ ಜಾಸ್ತಿ ಹೈಟ್ ಬೆಳೀತಾ ಅವಕ್ಕೆ ಒಂಥರ ವಾಲ್ ಬಿಡುತ್ತೆ. ಆ ವಾಲ್ದಂಗೆ ನಾವು ಮಧ್ಯೆ ಮಣ್ಣು ಹಾಕಿ ಗಿಡಗಳು ಎತ್ತರ ಬೆಳೆದಂಗೆಲ್ಲ ಮತ್ತೆ ನಾವು ಕೆಳಗಡೆ ಮಣ್ಣು ಹಾಕ್ತಾ ಬರಬೇಕು. ಫುಲ್ ಆಗೋವರೆಗೂ ಅದೇ ಥರ ಮಾಡ್ಕೋಬೇಕು. ಅದಾದಮೇಲೆ ಬಿಟ್ಬಿಟ್ರೆ ಅದು ಬೆಳೆದು ಇಷ್ಟು ಎತ್ತರ ಬರುತ್ತಲ್ವ, ತುಂಬ ಎತ್ತರ ಬಂದು ಅದು ಗಿಡ ಬಾಡುತ್ತೆ. ಆಗಲೇ ಕೆಳಗಡೆ ಆಲೂಗೆಡ್ಡೆ ಎಲ್ಲ ಇಳ್ಕೊಂಡಿದೆ ಅಂದಾಗ ಗಿಡ ಬಾಡುತ್ತೆ. ಅರಶಿನ ನಾವು ಒಣಗಿದ್ಮೇಲೆ ಯಾವ ಥರ ತೆಗಿತೀವೋ ಅದೇ ಥರ ಇದನ್ನು. ಅಂದರೆ ಅರಶಿನಕ್ಕೆ ನಾವು ಲೇಯರ್ ಹಾಕಲ್ಲ ಮಣ್ಣು, ಇದಕ್ಕೆ ಹಂಗೆ ಹಾಕ್ತೀವಿ. ಅದು ಬೆಳೆದ ತೋರಿಸ್ತೀನಿ. ಆಮೇಲೆ ಇನ್ನೊಂದು ನೋಡಿ, ಕಬ್ಬು ಇಟ್ಟಿದೆ ಅಲ್ವಾ ಮಣ್ಣು. ಕಬ್ಬು ಸೈಡಿಂದ ಬರ್ತಾಯಿದೆ. ಒಂದರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ತುಂಬ ಚಿಕ್ಕದಾಗಿದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ತೋರಿಸ್ತೀನಿ. ಖುಷಿ ಆಯಿತು. ಇದೇ ಸರಿ ಫಸ್ಟ್ ಇಟ್ಟಿರೋದು ಕಬ್ಬು. ನೋಡೋಣ ಅಂತ ಇಟ್ಟಿರೋದದು. ಆಮೇಲೆ ಇಲ್ಲಿ ದಾಸವಾಳ ಮೊಗ್ಗಾಗಿದ್ವಲ್ಲ, ಅವೆಲ್ಲ ತೋರಿಸಿ ನಾನು ಇದು ಲಾಸ್ಟು ವಿಡಿಯೋ ಮಾಡಿದ್ನಲ್ವ, ಹಂಗೆ ಅದ್ರ ಜೊತೆಗೆ ಗಾರ್ಡನ್ ಅಪ್ಡೇಟು ಕೊಡ್ತಿದ್ದೀನಿ. ಇವಾಗ ಹೋಗೋವಾಗ ಏನೇನಿತ್ತು ಅಂತ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಬಂದು ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಇದೆ, ಉಪಯೋಗ ಇದೆ ಅಂತ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇಲ್ಲಿ ನಾನು ಇನ್ನೂ ಮೊಗ್ಗಾಗಿರೋ, ನೆನ್ನೆ ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆಗೂ ಒಂದು ಸ್ವಲ್ಪ ಮೊಗ್ಗು, ಗಾಳಿ ಇತ್ತು. ಮಳೆನೂ ಜೋರಿತ್ತು, ಗಾಳಿನೂ ಜಾಸ್ತಿ ಇತ್ತು.
ಇದು ಇವತ್ತು ನೋಡಿ ತುಂಬ ಚೆನ್ನಾಗಿ ಹರಡಿದೆ. ಇಲ್ಲಿ ಕೆಳಗಡೆ ತಂದಿಟ್ಟ ಮೇಲೆ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಇದು ಹೂವು ಕಟ್ಟಾದಂಗೆ ಹುಳ ತಿಂದಂಗೆ ಇರೋದು. ಇಲ್ಲಿ ಕೆಳಗಡೆ ತಂದಿಟ್ಟ ಮೇಲೆ ಮಗುಗಳು ಹೆಲ್ದಿ ಆಗಿದ್ದಾವೆ. ಅದರಿಂದ ಇದನ್ನು ತೋರಿಸ್ತಾ ಇದ್ದೀನಿ ಯಾವ್ಯಾವು ಅಂತ. ಆಮೇಲೆ ಇದಕ್ಕೆ ಚಾಕ್ ಪೀಸ್ ಇಟ್ಟಿದ್ದೀನಲ್ಲ, ಇನ್ನೊಂದು ವಾರ 10 ದಿನಕ್ಕೆ ಈಗ ಗಿಡಗಳು ಅಪ್ಡೇಟ್ ಕೊಡ್ತೀನಿ. ಲೈಟಾಗಿ ಎಲೆ ಆಗಿದ್ವಲ್ಲ, ನಾನು ಊರಿಂದ ಬರೋಷ್ಟೊತ್ತಿಗೆ ಅವು ಸರಿ ಹೋಗಿರ್ಬೋದು. ಆವಾಗ ಗಿಡಗಳು ಅಪ್ಡೇಟ್ ಕೊಡ್ತೀನಿ. ಇದು ಇವಾಗ ಎರಡು ದಿನ ಆಯ್ತು ಅಷ್ಟೇ ನಾನು ಚಾಕ್ ಪೀಸ್ ಇಟ್ಟು. ಅಷ್ಟು ಬೇಗ ಇದಾಗಲ್ಲ, ಆದ್ರೂ ಸುಮಾರಾಗಿ ಗೊತ್ತಾಗುತ್ತೆ. ದೃಷ್ಟಿಸಿ ನೋಡಿದರೆ ಕೆಳಗಡೆಯಿಂದ ಚೆನ್ನಾಗಿ ಆಗ್ತಾಯಿದ್ದಾವೆ ಎಲೆ. ಆಮೇಲೆ ಮಲ್ಲಿಗೆ ಗಿಡಗಳು, ಇದು ನೆನ್ನೆ ರಿಪೋರ್ಟ್ ಮಾಡಿದ್ದೆ ಅಲ್ವಾ, ಯೆಲ್ಲೋ ಕಲರು, ಅದನ್ನು ಚೆನ್ನಾಗಿ ಸೆಟ್ಟಾಗಿದೆ. ಯಾಕೆಂದರೆ ನಾನು ಊರಿಗೆ ಹೋಗೋಷ್ಟೊತ್ತಿಗೆ ಇದು ಮಾಡಬೇಕು ಅಂತ ಮಾಡಿದೆ. ನೋಡಿ ಇಲ್ಲಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಕೆಳಗಡೆ ಎಲೆ ಆಗಲೇ ಗ್ರೀನ್ ಆಗ್ತಾಯಿದೆ. ಮೇಲ್ಗಡೆ ಮಲ್ಲಿಗೆ ಗಿಡದಲ್ಲಿ ಇಟ್ಟಿದ್ದು ತೋರಿಸಿದ್ದೆ, ಇದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಆಗ್ತಾ ಇರೋದು. ಮೇಲ್ಗಡೆ ಎಲೆಗಳು ಅಷ್ಟಿದಾಗಲ್ಲ, ಇನ್ನು ಬರ್ತಾವಲ್ಲ ಎಲೆಗಳು, ಅವು ಗ್ರೀನ್ ಆಗ್ತವೆ. ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ದಾಸವಾಳ ಕಟ್ಟಿಂಗ್ ಮೇಲಿತ್ತು, ಅವನ್ನು ತಂದು ಕೆಳಗಡೆ ಇಟ್ಟೆ. ಮಳೆ ಗಾಳಿ ಜೋರಿದೆ, ಬಿದ್ದೋಗುತ್ತೆ ಅಂತ. ಇವತ್ತು ಇದರಲ್ಲಿ 2 ಪಿಂಕ್ ದಾಸವಾಳ 2 ಅರಳಿದೆ. ಇಲ್ಲಿ ಇದು ಇನ್ನೂ ಒಂದು ಪಿಂಕು ವೈಟು ಎಲ್ಲ ಮೇಲಿದ್ದಾವೆ, ಅವು ತಂದಿಲ್ಲ ಇವಾಗ ಸದ್ಯಕ್ಕೆ. ಯಾವ್ಯಾವ ಮೊಗ್ಗು ಜಾಸ್ತಿ ಇದ್ವೋ ಅವನ್ನ ಮಾತ್ರ ತಂದಿದ್ದೀವಿ. ಆಮೇಲೆ ಇನ್ನೂ ಯಾವ ಗಿಡ ತೋರಿಸ್ತೀನಿ ಅಂತ ನೋಡಿ ನೀವು. ಮಲ್ಲಿಗೆ ಗಿಡ ಇಲ್ಲಿ ಒಂಚೂರು ನೆನ್ನೆ ಗಾಳಿಗೆ ವಿರಜಾಜಿ ಅಂತೀವಲ್ಲ, ಅದು ತುಂಬ ಬಾಗ್ಬಿಟ್ಟಿತ್ತು, ಅದನ್ನು ಒಂಚೂರು ಕಟ್ಟಬೇಕು. ಆಮೇಲೆ ದ್ರಾಕ್ಷಿ ಬಳ್ಳಿನೂ ಚೆನ್ನಾಗಿ ಬೆಳೀತಾ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಸಪೋಟ ಒಂದೇ ಒಂದು ನಿಂತಿದೆ, ಜಾಸ್ತಿ ಇಲ್ಲ. ಅದು ತಂದಾಗೂ ಒಂದೇ ಹಣ್ಣು ಬಿಟ್ಟಿತ್ತು, ಅದಾದಮೇಲೆ ಇವಾಗೂ ಒಂದೇ ಇರೋದು ನೋಡಿ, ಇಲ್ಲೇ ನಿಂತಿದೆ. ರೌಂಡ್ ಇರುತ್ತೆ ಇದು ಕಾಯಿ. ಇನ್ನೂ ಒಂದು ಉದ್ದುದ್ದ ಬರುತ್ತೆ. ಆಮೇಲೆ ಬನಾನಾ ಸಪೋಟ ಅಂತ ಎಷ್ಟೋ ಥರ ಬರುತ್ತೆ, ಅದರಲ್ಲಿ ನೋಡ್ಕೊಂಡು ತರಬೇಕು. ಇದು ನಾನು ಲಾಲ್ಬಾಗಲ್ಲಿ ತಂದಿಟ್ಟಿದ್ದು, ರೌಂಡ್ಗೆ ಇತ್ತು, ಹಣ್ಣು ಮಾತ್ರ ಚೆನ್ನಾಗೇ ಇತ್ತು ಆದಾಗದು. ಅದಾದಮೇಲೆ ಬಿಟ್ಟೇ ಇರಲಿಲ್ಲ ನೋಡಿ. ಇದು ಮಾತ್ರ ತುಂಬ ಲೈಟಾಗಿದೆ, ಅದು ನಿಧಾನವಾಗಿ ಚೇತರಿಸ್ಕೊಳ್ಳುತ್ತೆ, ಅಷ್ಟೊಂದು ಎಲೆ ಇದಾವಲ್ವ ನೋಡಿ. ಇದು ಕೆಳಗಡೆ ಎಲ್ಲ ಇದಾಗ್ಬಿಟ್ಟಿತ್ತು ನೆನ್ನೆ ಗಾಳಿ ಮಳೆಗೆ. ಇದನ್ನು ಒಂಚೂರು ಕಟ್ಟೋಗ್ಬೇಕು, ಇಲ್ಲಾಂದರೆ ಇನ್ನೊಂಚೂರು ಗಾಳಿ ಮಳೆ ಬಂದಾಗ ಅದು ಕಟ್ಟಾಗಿ ಬಿದ್ದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೋಡಿ ಯಾವ ಉದ್ದುದ್ದ ಬೆಳೆದಿದ್ದಾವೆ, ಬ್ರಾಂಚಸ್ ಜಾಸ್ತಿಯಾಗಿ ಬಾಗ್ಬಿಟ್ಟಿದ್ದಾವೆ, ಅವನ್ನೆಲ್ಲ ಕಟ್ಬಿಟ್ಟು ಎಲ್ಲ ಮಾಡಿ ಹೋಗ್ತೀನಿ. ಹೋಗೋವಾಗ ಸ್ವಲ್ಪ ಎಲ್ಲ ಕಡೆ ನೋಡಿ ಯಾವ ಸೇಫ್ಟಿ ಮಾಡಬೇಕೋ ಅವೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇವತ್ತು ಆಲೂಗೆಡ್ಡೆ ಮೊಳಕೆ ಬಂದಿರೋದು, ಆಮೇಲೆ ಆ ಪಾಟ್ ತುಂಬ ದಿನದಿಂದ ಖಾಲಿ ಇತ್ತಲ್ವ, ಅದಕ್ಕೆ ಅದನ್ನು ಮಾಡಿದೆ. ನೆನ್ನೆ ವಿಡಿಯೋಗಳಿಗೆ ತೋರಿಸಿದ್ದೀನಿ. ಮಿರ್ಚಿ ಮಂದಾರ, ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಮಂದಾರ ರಿಪೋರ್ಟ್ ಮಾಡ್ಕೊಂಡೆ. ಹಿಂಗೆ ದಿನ ಒಂದೊಂದು ಮಾಡ್ಕೊಂಡಿದ್ದೀನಿ. ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಬರೋ ತಿಂಗಳಿಗೆ ಎಷ್ಟೊತ್ತಿಗೆ ಇವು ಸೇವಂತಿಗೆ ರೆಡಿ ಮಾಡಬೇಕು. ಸೇವಂತಿಗೆಯಲ್ಲಿ ತುಂಬ ಗಲೀಜೆಲ್ಲ ಬೆಳೆದ್ಬಿಟ್ಟಿದೆ ಮೇಲ್ಗಡೆ. ಊರಿಂದ ಬಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇವಾಗ ಈ ಮಲ್ಲಿಗೆ ಗಿಡಗಳು ನಾನು ಇಲ್ಲೆಲ್ಲ ಹೂವು ಎಲ್ಲ ಆಗೋಗಿತ್ತಲ್ವ, ಸಣ್ಣ ಮಲ್ಲಿಗೆ ಅಂತೀವಲ್ಲ, ಎಲ್ಲ ಪ್ರೂನ್ ಮಾಡಿದ್ದೆ. ಇದು ಹೂವಾಗಿರೋ ಬ್ರಾಂಚಸ್ಸೆಲ್ಲ ಚಿಗುರ್ಬಿಟ್ಟು ಮತ್ತೆ ಮೊಗ್ಗಾಗಿದ್ದಾವೆ ನೋಡಿ. ಬಳ್ಳಿ ಥರ ಬೆಳೆಸೋಕ್ಕೆ ಇಷ್ಟ ಇಲ್ದವರು ಆ ಬಳ್ಳಿ ಥರ ಬೆಳೀತಾ ಇರುತ್ತಲ್ಲ, ಅದನ್ನು ಈ ಥರ ಕಟ್ ಮಾಡಿ ಕೆಳಗೆ ಹಾಕ್ರಿ, ಅಲ್ಲಿಂದ 2 ಪಂಗ್ಳು ಬರುತ್ತೆ. ಅದು ಬಳ್ಳಿ ಥರ ಬೆಳೆಯಲ್ಲ. ಮತ್ತು ಎಲ್ಲೋ ಒಂದು ಕಡೆ ಬಳ್ಳಿ ಬೆಳೆಯೋಕ್ಕದು ಟ್ರೈ ಮಾಡ್ತಾನೇ ಇರುತ್ತೆ ಬಳ್ಳಿ ಗಿಡಗಳು. ನಾವು ನೋಡಿ ಅಲ್ಲಲ್ಲೇ ಕಟ್ ಮಾಡ್ತಾಯಿದ್ರೆ ಬರುತ್ತೆ. ಯಾಕೆಂದರೆ ನನಗೆ ಬಳ್ಳಿ ಥರ ಬೆಳೆಸೋಕ್ಕೆ ಇಷ್ಟ. ಆದರೆ ಇವಾಗ ಅಲ್ಲಿ ಬೆಳೆಸಿದ್ರೆ ಮತ್ತೆ ಕಿತ್ತಾಕ್ಬೇಕಾಗುತ್ತಲ್ಲ ಅನ್ನೋ ಇದಕ್ಕೆ ನಾನು ಆ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಪ್ರೂನ್ ಮಾಡ್ಕೊಂಡ್ರೂ ನೀವು ಅಲ್ಲಿಂದ 2 ಬ್ರಾಂಚಸ್ ಬರುತ್ತೆ, ಮತ್ತು ಅಲ್ಲಿ ಮೊಗ್ಗು ಬರುತ್ತೆ. ಆದರೆ ಹೂವು ಎಲ್ಲ ಮುಗಿದ್ಮೇಲೆ ಹೂವು ಆಗೋಗಿರೋ ತೊಟ್ಟಿನ ಬ್ರಾಂಚಸ್ ಮಾತ್ರ ಕಟ್ ಮಾಡೋದು ಮರಿಬೇಡಿ. ಅದಿದ್ರಿಗಿನ ಅದು ಒಣಗಿ ಉದುರಿ ಚಿಗುರೋದು ಲೇಟ್ ಆಗುತ್ತೆ, ನಮಗೆ ಮತ್ತೆ ಬೇಗ ಹೂವು ಸಿಗೋಲ್ಲ. ಈ ಥರ ನಾವು ಫಸ್ಟೇ ಅದು ತೊಟ್ಟುಗಳೆಲ್ಲ ತೆಗೆದುಬಿಟ್ರೆ, ಮಲ್ಲಿಗೆ ಗಿಡಗಳು ಯಾವುದೇ ಜಾತಿಲಿ ಅಷ್ಟೇ, ತೊಟ್ಟುಗಳು ಗಿಡದಲ್ಲಿದ್ದರೆ ತೆಗೆದುಬಿಡ್ಬೇಕು ಹೂವು ಆಗೋದ್ಮೇಲೆ. ಆವಾಗ ನಿಮಗೆ ಚಿಗುರು ಬಂದು ಮತ್ತೆ ಹೊಸ ಮೊಗ್ಗು ಮಲ್ಲಿಗೆ ಕಾಲ ಇರೋವರೆಗೂ ಬರ್ತಾನೆ ಇರ್ತವೆ. ನಾನು ಹಂಗೆ ಮಾಡೋದು, ಡೈಲಿ ಒಂದು ಗಮನಿಸ್ತಾ ಇರ್ತೀನಿ. ಆಮೇಲೆ ಇಲ್ಲೊಂದು 4, ಒಂದರಲ್ಲಿ 3, ಇನ್ನೂ ಒಂದರಲ್ಲಿ 1 ಮಾವಿನಕಾಯಿ ನಿಂತಿದೆ. ಅದು ಅಲ್ಲದೆ ತುಂಬ ಹೂವು ಇದೆ, ಸಣ್ಣಗೆ ಈಚಿದೆ. ಅಂದರೆ ಇಷ್ಟು ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ. ಅವು ದೊಡ್ಡವಾಗಿರೋ ಮಾತ್ರ ಕೈಗೆ ಸಿಗ್ಬೋದು, ಇವೆಲ್ಲ ಇನ್ನೂ ಜಾಸ್ತಿನೇ ಇದ್ದಾವೆ. ಅದು ಬೇರೆ ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಳೆ ಬಂದಮೇಲೆ ಮಾವಿನಕಾಯಿ ಸರಿಯಾಗಿ ಬರೋಲ್ಲ ಅಂತಾರೆ ನೋಡಿ. ಇದರಲ್ಲೂ ಎಷ್ಟೊಂದು ಕಾಯಿ ಕಚ್ಚಿದೆ, ಆದರೆ ಅವೆಲ್ಲ ದೊಡ್ಡವಾಗೋದು ಗ್ಯಾರಂಟಿ ಇರೋಲ್ಲ. ತುಂಬ ಸ್ವಲ್ಪ ನಿಂಬೆಹಣ್ಣು ಗಾತ್ರ ಆದ್ರೇ ನಮಗೆ ಗ್ಯಾರಂಟಿ ಆಗೋದು. ಆಮೇಲೆ ಇದು ಕಸಿ ಗಿಡ, ಚೇಪೆಕಾಯಿ ರೆಡ್ ಇರುತ್ತೆ, ಒಳಗಡೆ ಪಿಂಕ್ ಇರುತ್ತೆ, ಡಾರ್ಕ್ ಪಿಂಕು. ಇದು ತುಂಬ ಡಲ್ಲಾಗಿತ್ತು, ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಈ ಗಿಡದ ಬಗ್ಗೆ. ಇದು ಇವಾಗ ತುಂಬ ಚೆನ್ನಾಗಿ ಹೈಟಿಗೆ ಬೆಳೆದು ಚೆನ್ನಾಗಿ ಚೇತರಿಸ್ಕೊಂಡಿದೆ.
ಅದನ್ನು ರಿಪೋರ್ಟ್ ಮಾಡಬೇಕು ಅಂತ ಕೊನೆಗೂ ಮಾಡೋಕ್ಕಾಗಿಲ್ಲ. ಆದ್ರೂ ಇವಾಗ ಚೆನ್ನಾಗಿದೆ. ಅದಕ್ಕೆ ನಾನು ಮಣ್ಣಲ್ಲಿ ಜಾಸ್ತಿ ಕಿಚನ್ ವೇಸ್ಟು ಆಮೇಲೆ ಅದು ಹಾಕ್ತಾಯಿರ್ತೀನಿ ಜಾಸ್ತಿ. ಅದರಿಂದನೂ ಗಿಡ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ಆಮೇಲೆ ದ್ರಾಕ್ಷಿ ಬಳ್ಳಿ ನೋಡಿ ಕಟ್ಟಾದಮೇಲೆ ಎಷ್ಟು ಮೇಲಕ್ಕೆ ಹೋಗಿದೆ ಅಂತ ತೋರಿಸ್ತೀನಿ. ಈ ಥರ ಬಳ್ಳಿ ಹಬ್ಸೋಕ್ಕೆ ನಾವು ಅವಕ್ಕೆ ಡೈರೆಕ್ಷನ್ ಕೊಟ್ಟರೆ ಅವು ಅಲ್ಲಿಂದ ಬೆಳ್ಕೊಂಡು ಹೋಗುತ್ತೆ. ಸ್ವಲ್ಪ ಕೆಳಗಡೆ ಇದ್ದಾಗ ಅಲ್ಲಲ್ಲಿ ಕೆಳಗಡೆ ಇದಾಗ್ತವೆ. ಅವನ್ನ ಮತ್ತೆ ನಾವು ಹಗ್ಗಕ್ಕೆ ಸುತ್ತಬೇಕು. ಸುತ್ತಿದಾಗ ಅದು ಮೇಲಕ್ಕೆ ಬೆಳ್ಕೊಂಡು ಹೋಗುತ್ತೆ, ಮೇಲೆ ಹಬ್ಬಕ್ಕೆ ಸರಿ ಹೋಗುತ್ತೆ. ಈ ಥರ ಡೈಲಿ ನೋಡ್ಕೊತಾ ಇರಬೇಕು. ಆ ಎಲೆಗಳು ಏನಾರು ಇದಾಗಿದ್ದರೆ ತೆಗ್ದಾಕ್ತಾ ಇರಬೇಕು. ನಾನು ಅದೇ ಥರ ಮಾಡೋದು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.